ಅಲ್ಲಿ ನೋಡು. ನನ್ ಬಿಟ್ಟಾಗ್ಬಿಟ್ರು. Flashback. ಸೊ ನಮಸ್ಕಾರ ಗಾಯ್ಸ್, ಈಗ ನಾನು ಟಿಕೆಟ್ನ ಕಟ್ಬಿಟ್ಟು ಒಳಗಡೆ ಎಂಟ್ರಿ ಆದೆ. ಸೊ ಇಲ್ಲಿ ಟಿಕೆಟ್ ಪರ್ ಒಬ್ಬರಿಗೆ 20 ರೂಪಾಯಿ ಆಗುತ್ತೆ. ಆ್ಯಂಡ್ ಇಲ್ಲಿ ಏನಾದರೂ ಫೋಟೋ ಶೂಟ್ ಏನಾದರೂ ನೀವು ವೆಡ್ಡಿಂಗ್ ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಾದರೆ ಇಲ್ಲಿ ಪರ್ ಕ್ಯಾಮ್ರಾಗೆ ಸೇರಿಸಿ 1500 ರೂಪಾಯಿ ತೊಗೊತಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಗಾಯ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿರೋ ಒಂದು ವೈಬ್ ಅಂತ. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ನೋಡಿದ್ರೆ ನಮಗೆ ಒಂದು ಫ್ಯಾಮಿಲಿಯರೆಲ್ಲ ಕುತ್ಕೊಂಡು ಲೈಕ್ ರೆಸ್ಟ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಒಂದು ವ್ಯೂನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು. ಸೊ ಗೈಸ್ ತುಂಬಾ ಚೆನ್ನಾಗಿದೆ, ಸಖತ್ ಪೀಸ್ಫುಲ್ ಆಗಿ ಫುಲ್ ಗ್ರೀನರಿ ಆಗಿದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಎಲ್ಲ ಸಮೇತ ಬನ್ನಿ, ಮಸ್ತ್ ಎಂಜಾಯ್ ಮಾಡ್ಬೋದು ನಮ್ಮೂರಿಗೆ. ಆ್ಯಂಡ್ ಮೇಲ್ಗಡೆ ಇನ್ನೂ ಆ ಕಡೆ ಹೋದರೆ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಸೊ ನೋಡ್ಬೇಕಲ್ಲ ಹೋಗಿ ಒಂದ್ಸತಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಎಂತ ಮೀನಿದು? ಶಾರ್ಕ್. ಯಾವ ಮೀನ ಇದು? ಈಶ್ವನ್ ಅಂತೆ. ಓ ಅಣ್ಣ ಇಲ್ಲೋಡ ಎಂಟ್ರೆನ್ಸ್ ಅಲ್ಲಿ ಇನ್ನೊಬ್ಬ ಇದೆ ನೋಡಿ ಇಲ್ಲಿ. ನೀವು ಯಾರ? ಅಯ್ಯೋ ಹುಲಿ ಜೊತೆ ಒಂದು ಜಿಂಕೆನೂ ಐತೆ. ಇದು ಯಾವ್ದಾ? ಪಾಪ್ಲೆಟ್ ಮೀನ್ ಇದು. ಇದು ಯಾವ್ದಾ? ತೋರಿ ತೋರಿ ತೋರಿ. ಶೆಟ್ಲಿ ಶೆಟ್ಲಿ ಶೆಟ್ಲಿ. ಚಿರತೆ ಬಂದ್ ನೋಡು, ಚಿರತೆ. ಸೋನಿ ಅಣ್ಣ ನಮಸ್ಕಾರ ಅಣ್ಣ. ಸೋನು ಸೋನು ಅಲ್ಲಿ ನೋಡು. ಎಲ್ರು ನೋಡ್ತಾರೆ ಎಲ್ರಿಗೂ ಇರೋದೇ. ಸೊ ಗೋರೆಲ್ಲ ನೋಡ್ಕೊಂಡು ನಾವು ಮುಂದ್ಗಡೆ ಬಂದಾಗ ನಮಗೆ ಇದೊಂಥರ ಮನೆ ಥರ ಕಾಣಿಸ್ತು. ಬಟ್ ಇದ್ರ ಆಪೋಸಿಟ್ ನೋಡಿದಾಗ ಲಿಟ್ರಲಿ ಸಖತ್ ಇಷ್ಟ ಆಯಿತು ಗಾಯ್ಸ್. ಬಿಕಾಸ್ ಫುಲ್ಲು ಒಂಥರ ಗ್ರೀನರಿ ಆ್ಯಂಡ್ ಒಂಥರ ಫ್ರೆಶ್ ಫೀಲ್ ಸಿಕ್ತು ನನಗೆ. ಆ್ಯಂಡ್ ಐ ಡೋಂಟ್ ನೋ ಇದು ಏನಂತ, ಬಿಕಾಸ್ ಒಳಗಡೆ ಏನು ಎಂಟ್ರಿ ಕೊಟ್ಟಿಲ್ಲ ನನಗೆ. ಸೊ ಹಂಗೆ ಮುಂದ್ಗಡೆ ಬಂದರೆ ಇಲ್ಲೊಂದು ದೊಡ್ಡದಾಗೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಪ್ಲಾಸ್ಟಿಕ್ ಕಡ್ಡಾಯವಾಗಿದೆ ಅಂತ. 500 ರೂಪಾಯಿ ಬೇರೆ ಫೈನ್ ಅವ್ರಿಗೆ. ಯಾರು ಬಂದ ತಕ್ಷಣ ಪ್ಲಾಸ್ಟಿಕ್ ಒಂದು ಎಸಿಬೇಡಿ ಇಲ್ಲ ಅಷ್ಟೇ. ಆ್ಯಂಡ್ ನಾನು ಬಂದ ತಕ್ಷಣ ಇದೇ ಮೇ ಬಿ ಒಂದು ವ್ಯೂ ಪಾಯಿಂಟ್ ಅಂತ ಅನ್ಕೊಂಡೆ, ಬಟ್ ಇದಲ್ಲ, ಇದು ಇನ್ನೂ ಅಸಲಿ ಆಟ ಮುಂದೆ ಇದೆ, ಅದು ನೀವೇ ನೋಡಿ. ಎಲ್ಲ ಹಿಂದ್ಗಡೆ ಅವರು ಯಾರು ಬರೋದೇ ಇಲ್ಲ ಅಂತಾರೆ ಇವಾಗ ವಿಡಿಯೋಗಳಿಗೆ. ಯೂಸ್ ಮೀ. ಸೊ ಈ ಕಡೆ ಎಲ್ಲ ಹೋದರೆ ಫುಲ್ಲು ನಮಗೆ ಬೀಚನ್ನೇ ಕಾಣಿಸೋದು. ಆ ಕಡೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ನಮಗೆ ನೋಡೋ ಥರದ್ದಾದರೆ ಈ ಥರ ಕಾಣಿಸುತ್ತೆ. ಫುಲ್ಲು ಗ್ರೀನರಿ ಆಗಿದೆ. ನಂಗೆ ಗೊತ್ತಿಲ್ಲ ಈ ಪ್ಲೇಸ್ ಎಲ್ಲಿ ಹೋಗುತ್ತೆ ಏನು ಅಂತ. ನಾನು ಬರ್ತಿರೋದು ಫಸ್ಟ್ ಟೈಮ್ ಇಲ್ಲಿ. ಸೊ ನೋಡಬೇಕು ಯಾವ ಥರ ಇದೆ ಅಂತ. ಟೈಮ್ ಬೇರೆ ಆಗೋಯ್ತು ಗೈಸ್. ನಾನು ಇನ್ನೊಂದು ಪ್ಲೇಸ್ ಬೇರೆ ನಿಮ್ಗೆ ತೋರಿಸ್ಬೇಕು, ಬಟ್ ಇಲ್ಲೇ ಟೈಮ್ ಆಗೋಗುತ್ತೋ ಗೊತ್ತಿಲ್ಲ. ಹೆಂಗೆಂಗೋ ಐತೆ, ಒಂಥರ ಫಾರೆಸ್ಟ್ ಒಂದು ಫೀಲ್ ಮಾಡ್ಬೋದು ಈ ಕಡೆ ಬಂದರೆ ನಾವು. ಲಿಟ್ರಲಿ ಸಖತ್ ಇಷ್ಟ ಆಯಿತು. ಯಾರೆಲ್ಲ ನೋಡ್ತಾಯಿದ್ದೀರಾ ನೀವು ಒಂದ್ಸತಿ ವಿಸಿಟ್ ಮಾಡಿ, ಎಲ್ಲ ಸಾಕಾದಾಗಿದೆ ಮಾತ್ರ ಇಲ್ಲಿ. ಇನ್ನೂ ಎಷ್ಟು ದೂರ ಇದೆ ಗುರು? ಗೈಸ್ ಆ ರೂಟಲ್ಲಿ ನಡ್ಕೊಂಡು ಹಂಗೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಡೆಡ್ ಎಂಡೇ ಸಿಕ್ಬಿಡ್ತು. ಸೊ ಹಂಗೆ ರಿಟರ್ನ್ ಬಂದು ಇಲ್ಲಿ ಕೆಳಗಡೆ ಒಂದು ರೂಟ್ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು. ಇನ್ನು ಈ ರೂಟ್ ಎಲ್ಲೆಲ್ಲಿ ಹೋಗುತ್ತಪ್ಪೋ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗಂತೂ. ಸೊ ಬನ್ನಿ ಹೋಗೋಣ. ಇನ್ನೂ ಜಾಗ ಎಲ್ಲೆಲ್ಲಿದೆ ಹೆಂಗಿದೆ ಅನ್ನೋದೇ ಗೊತ್ತಿಲ್ಲ ಇದು ಮಾತ್ರ. ವಾ, ಇಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ಇದೆಲ್ಲ ಎಲ್ಲಿ ಹೋಗೋದಂತಲೇ ಗೊತ್ತಿಲ್ಲ. ದಾರಿಗಿರಿ ಮಿಸ್ ಆಗಿಬಿಟ್ರೆ ಹೆಂಗೆ? ಲೈ ನಾನು ಬಿಟ್ಟಾಗ್ಬಿಟ್ರು.
ಎಲ್ಲೂ ಮಿಸ್ ಆಗಿಲ್ಲ ಗೈಸ್, ಹಿಂಗೆ ಚಮಕ್ ಕೊಟ್ರು ಅಷ್ಟೇ. ಆ್ಯಂಡ್ ಅದೇ ದಾರಿಲಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇವರೆಲ್ಲರೂ ಓಡೋದ್ರು. ಏನಕ್ಕಪ್ಪ ಓಡೋದ್ರು ಅಂತ ನೋಡ್ತೀನಿ, ಅಲ್ಲೇ ಜೋಕಾಲಿ ಮತ್ತೆ ಜಾರಬಂಡಿ ಎಲ್ಲ ಇತ್ತು. ಸೊ ಬನ್ನಿ ದೊಡ್ಡವ್ರು ಅನ್ನೋದೇ ಮರ್ತ್ಬಿಟ್ಟು ನಾವು ಸ್ವಲ್ಪ ಒಂದಿಷ್ಟು ಗೇಮ್ಸ್ ಆಡೋಣ ಅಂತ ಎಲ್ಲರೂ ಹೋದ್ವಿ ಅಲ್ಲೇ. ಕಾಡ್ಸ್ಬೇಡ ಬ್ರೋ, ನಾ ಯೂಟ್ಯೂಬ್ ಅಲ್ಲಿ ಬರಕ್ಕಿಂತ ಇಲ್ಲ. ಜಾಸ್ತಿ ಇಟ್ಟು ಸಾಕಲ್ಲ ಬೇರೆ. ನಾ ಹೇಳ್ತಾ ತಡಿ ಮುಂದಿರ್ತೀವಿ. ಕುಂತ್ಬಿಟ್ಟನೆ ಕುಂತ್ರ ನಾನಷ್ಟು ವೇಟ್ ಇಲ್ಲ ಈಗ ಅಂದ ಮಾಡಿ ಕುತ್ಕೊಳ್ಳಲಿ. ಕಣ್ಣ ವೇಟ್ ಹಾಕಿದೆ, ಕಣ್ಣ ವೇಟ್ ಹಾಕಿದೆ. ತುಕ್ಕಿಡ್ದದ್ಯಾ ಫೈನಲ್ ಡೆಸ್ಟಿನೇಷನ್ ತರ ಆಗುದು. ತುಕ್ಕಿಡ್ದದು ಸಮಸ್ಯೆ ಇಲ್ಲ ನಿಜ. ನಿಲ್ಲುದಿಲ್ವಾ? ಹೆಂಗ್ ಗಣಿ ಇಲ್ವಾ? ಗಣಿ ಇಲ್ವಾ? ಬೇಗ ಬಾ, ಬೇಗ ಬಾ, ಬೇಗ ಬಾ. ನೀನ ಹೋಗಿ ಅದು ಸ್ಲೋ ಆಗಿ ತೆಗ್ದು ಮತ್ತೆ ಹೋಗ್ತಲ್ಲ. ಎಂಟರ್ಟೈನ್ಮೆಂಟ್ ಆಗಿತ್ತು. ಹೋಗು 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 ಸ್ಲೋ ತಕ್ಷಣ. ಈ ಪಕ್ಕ ರೊಟೇಟ ಈಗ. ಸ್ಮೆಲ್ ಬಂದಾಗ್ತದಪ್ಪ. ನನ್ನ ಮಕ್ಳು ಹತ್ತಕ್ಕೆ ಹೋಗ್ತೀರಾ? ಬೀಳಿಸ್ರು ನಮ್ಗೆ. ಮಾಡ್ತಂತರಿಯ ಅಯ್ಯಪ್ಪ ಆ್ಯಂಡ್ ಗೈಸ್ ಆಡ್ತಾ ಆಡ್ತಾ ನಾವು ನಿಜವಾಗ್ಲೂ ಚಿಕ್ಕವರೇ ಆಗೋಗ್ಬಿಟ್ರೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಆ್ಯಂಡ್ ಈ ಮಂಗ್ ಬಟ್ಟೆಗಳನ್ನೆಲ್ಲ ಬೈದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಎಲ್ಲಿಗೆ ಅಂತ ಕೇಳ್ತಾ ಇದ್ದೀರಾ? ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಈಗ ಹೋಗ್ತಾ ಇದೀವಿ. ಯಾವ ಥರನಿದೆ? ಯಾವ ಥರ ಇದೆ. ಓ ಇಲ್ಲಿ ಏನೋ ಸತ್ತೆ ಏನು ಅಲ್ಲ ಗುರು, ಅದು ಯಾವ ಥರನೂ ಅಲ್ಲ, ಬೇರದು. ಛೀ, ಟೈಗರ್ ಇದೆ, ಟೈಗರ್. ನನ್ನ ಹತ್ರ ನನ್ನ ಹತ್ರ ಇಲ್ಲಿ ಸಿಂಹ ಇದೆ. ನಂದು ಸಿಂಹನ ಪಾಂಡು. ಎಲ್ಲಿ ಹೋಗ್ತಿದೀವಂತ ನಿಂಗಾರು ಗೊತ್ತೇನಾ? ಗಣೇಶ್ ಅವರೇ, ನಿಮ್ಗೆ ಗೊತ್ತಿದ್ಯಾ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ? ಸರ್, ಈಗ ನಾವು ಒಂದು ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಹೌದಾ ಸರ್? ಓಕೆ ಓಕೆ ಸರ್. ನೋಡಿ ಸರ್, ಇದು ಅದು ಅನಾದಿ ಕಾಲದಿಂದ ಬಂದಂತ ಬುದ್ಧ ಬಾವಿ. ಅದಕ್ಕೆ ಹಂಗೆ ಬಿದ್ದೈತೆ ಸರ್. ನೋಡಿ ಸರ್, ಅಲ್ಲಿ ಒಟ್ಟಿಗೆ ಹತ್ರ ಇದೆ ಅಂತ. ಚಲೋ. ಅದೇ ಅಲ್ಲಿ ಹತ್ತಿದ್ರೆ ಸಾಕತ್ ಸುಸ್ತಾಗೋಗ್ಬಿಡೈತೆ ನಂಗಂತಲೇ ಅಪ್ಪ. ಆನೆ 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 ಇಲ್ಲಿದೆ. ಇವಾಗ ಮೇ ಸಡನ್ ಒಂದು ಆನೆ ಬಂದು ನಿನ್ ಮುಂದೆ ನಿಂತ್ಕಂತಪ್ಪ, ಏನ್ ಮಾಡ್ತೀಯ ಆಗ? ಎಲೆಕ್ಟ್ರಿಕ್ ಕಂಬ ಹತ್ತಕ್ಕೂ ಬೇಕು, ಆರಾಮಾಗಿ ಹತ್ಬೋದು. ಹೆಂಗೆ? ಅದೇನಿಲ್ಲ, ಆರಾಮ್ ಮರ ಹತ್ರ ಬಿಡಲ್ಲ. ಇದು ಎಷ್ಟು ದೂರ ಹೋಗ್ಬೇಕು ಇನ್ನ? ವ್ಯೂ ಪಾಯಿಂಟ್ ಅಂದ ಅದೇನಾ ಬೀಚ್ ನೋಡೋಕ್ಕೆ ವ್ಯೂ ಪಾಯಿಂಟ್ ಅಂತ ಹೇಳ್ದವ. ಯಾವ ಬೀಚು? ಗಾಯ್ಸ್, ಇನ್ನೂ ಅದು ಎಲ್ಲಿದೆಯೋ ಗೊತ್ತಿಲ್ಲ. ವ್ಯೂ ಪಾಯಿಂಟು ಹೋಯ್ತಾನೇ ಇದೀವಿ ನಾವಂತೂ. ಬಾ, ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಈಗ ಸರಿಯಾಗಿ ಮಳೆ ಬಂತು ಅಂತಂದ್ರೆ ಎಲ್ಲರೂ ನಿಂತ್ಕೊಂತೀವಿ. ಮಾತ್ರ ಬಂತು ಮಳೆ ಅಷ್ಟೇ, ಎಲ್ಲರೂ ಸ್ನಾನ ಇವತ್ತು ಮುಗೀತ್ ಕತೆ. ಇಲ್ಲ, ಇನ್ನೂ ಮೇಲೆ ಹೋಗ್ಬೇಕೇನೋ? ಏನು ಅಂಕಲ್ ಆಗಲ್ಲ, ನಾವು ಹೋಗಲ್ಲ, ಮತ್ತೆ ಮೇಲೆ ಹೋಗ್ಬೇಕು. ಇರೋ ಮತ್ತೆ ಎತ್ಕೊಂಡು ಹೋಗ್ಬೇಕು ಬೆಟ್ಟನ. ದೇವ್ರೇ,
ಗಾಯ್ಸ್ ಇದೆ, ಏಯ್ ಜಾರ್ತಾ ಇದೆ, ನೋಡ್ಕೊಂಡು ಬನ್ನಿ. ಸೊ ಗಾಯ್ಸ್ ಇದೆ ಆ ಒಂದು ವ್ಯೂ ಪಾಯಿಂಟ್. ಓ ಸಕ್ಕತ್ತಾಗಿ ಕಾಣಿಸ್ತಿದೆ ಮಾತ್ರ. ಸೊ ಗೈಸ್ ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ಆ ಒಂದು ವ್ಯೂ ಪಾಯಿಂಟ್ ಯಾವ ತರ ಇದೆ ಅಂತ. ಲಿಟ್ರಲಿ ಸಖತ್ ಖುಷಿ ಆಗೋಯ್ತು ಗೈಸ್, ನಿಜವಾಗ್ಲೂ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಇಷ್ಟ ಮೇಲೆ ಹತ್ಕೊಂಡು ಬಂದಿದ್ಕು ನಿಜಕ್ಕೂ ಸಾರ್ಥಕ ಅಂತಾನೆ ಹೇಳ್ತೀನಿ. ಆ ವೆದರ್ಗೆ, ಆ ಒಂದು ಬೀಚ್ಗೆ, ಆ ಪೀಕ್ ಲೆವೆಲ್ ನಿಂತ್ಕೊಂಡು ನಾವು ನೋಡ್ತಾ ಇರ್ಬೇಕಾದ್ರೆ ಒಂದು ಫೀಲ್ ಸಿಗುತ್ತೆ ನೋಡಿ, ಎಲ್ಲೂ ಸಿಗಲ್ಲ ಆ ಒಂದು ಫೀಲ್. ಅಷ್ಟು ಖುಷಿ ಆಯ್ತು. ನನಗಂತೂ ಸಖತ್ ಇಷ್ಟ ಆಗೋಯ್ತು ಗೈಸ್, ಸೂಪರ್ ಆಗಿದೆ. ಮತ್ತೆ ಇಲ್ಲಿರೋ ವ್ಯೂಸ್ time. Don't be held back again. You need to resist. You're on limits. This fire is burning. ಸೊ ಗೈಸ್ ಈಗ ನಾನು ಒಂದು ವ್ಯೂ ಪಾಯಿಂಟಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ. ಇಷ್ಟು ಮೇಲೆ ಬಂದ್ಬಿಟ್ಟು ಈಗ ನೋಡಿದ್ರೆ ಸಖತ್ ಖುಷಿ ಆಯಿತು ಮಾತ್ರ. ಲಿಟ್ರಲಿ ಸಖತ್ ಖುಷಿ ಆಗ್ಬಿಟ್ಟೆ ನಾನು. ನಿಜಕ್ಕೂ ಪೈಸಾ ವಸೂಲ್ ಅಂತಲೇ ಹೇಳ್ತೀನಿ. ಸೊ ಗೈಸ್ ಈಗ ನಾವು ಆ ಒಂದು ವ್ಯೂ ಪಾಯಿಂಟ್ ಇಂದ ಬೆಟ್ಟ ಇಳಿತಾ ಇದೀವಿ. ಸಖತ್ ಖುಷಿ ಆಯ್ತು. ಅಂಡ್ ಗೈಸ್ ನಿಮ್ಗೊಂದು ತೋರಿಸ್ಬೇಕಿತ್ತು, ಆ ಒಂದು ಮುತ್ತಿನ ಕಥೆಯಲ್ಲಿ ರಾಜ್ಕುಮಾರ್ ಅವರು ಎಷ್ಟು ಸಣ್ಣ ಒಂದು ಮುತ್ತು ತಗೊಂಡ್ ಬಂದಿರ್ತಾರೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಮುತ್ತಿದೆ. ಹಂಗಂತ ಯಾರು ಕೇಳಕ್ ಹೋಗ್ಬೇಡಿ, ಓನರ್ ಇಟ್ಕೊಂಡು ಆಮೇಲೆ ನನಗೆ ಬಾರಿಸ್ಬಿಡೋಣ, ಓಕೆನಾ? ಆ್ಯಂಡ್ ಗೈಸ್ ಈಗ ನಾನು ಮನೆಗೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಗೈಸ್. ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ಅದಕ್ಕೆ ಈಗ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಗೈಸ್ ನಿಮಗೆ ನಾನು ಇವತ್ತು 2 ಪ್ಲೇಸಸ್ಗಳನ್ನ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಆಗಲಿಲ್ಲ. ಬಿಕಾಸ್ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಬರೋಷ್ಟಲ್ಲೇ ಇಷ್ಟೊತ್ತಾಯಿತು. ಸೊ ಬ್ಯಾಲೆನ್ಸ್ ಇರುವಂಥ ಪ್ಲೇಸ್ ನಿಮಗೆ ಸದ್ಯದಲ್ಲೇ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಐ ಹೋಪ್ ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿರ್ತಾರೆ ಈ ಒಂದು ವ್ಲಾಗ್. ಆ್ಯಂಡ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್.